ಮೊಮ್ಮಗನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ ಗೌಡ್ರಿಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಬಾರಿ ಸೋಲ್ತಾರ? ಹೀಗೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಇಷ್ಟೇ, ಮಾಜಿ ಪ್ರಧಾನಿ ಜೆಡಿಎಸ್ ಅನ್ನ ಕಟ್ಟಿ ಬೆಳೆಸಿದ ನಾಯಕನಿಗೆ ಈ ಬಾರಿ ಎಲೆಕ್ಷನ್ ನಲ್ಲಿ ಸೋಲಾಗುತ್ತಾ ಅನ್ನೋ ದೊಡ್ಡ ಪ್ರಶ್ನೆ. ಯಾಕೆ? ಎಸ್, ಸಂಖ್ಯೆ 9ರಲ್ಲಿ ಹಾಗಾದ್ರೆ ದೇವೇಗೌಡರ ರಾಜಕೀಯ ಗುಟ್ಟು ಅಡಗಿ ಕೂತಿದ್ಯಾ? 9 ದೇವೇಗೌಡ ಕುಟುಂಬಕ್ಕೆ ವಿರುದ್ಧ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜನ? ಎಸ್, 1989ರಲ್ಲಿ ಮತ್ತು 1999ರಲ್ಲಿ ಎರಡೂ ಇಸ್ವಿಯಲ್ಲಿ ದೇವೇಗೌಡರು ಸೋಲನ್ನ ಅನುಭವಿಸಿರ್ತಾರೆ. ಅಂದ್ರೆ 1989ರಲ್ಲಿ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಹೊಳೆ ನರಸೀಪುರದಲ್ಲಿ MLA ಆಗಿ ಸೋಲನ್ನ ಅನುಭವಿಸ್ತಾರೆ. ನಂತರದಲ್ಲಿ 1999ರಲ್ಲೂ ಕೂಡ ಮತ್ತದೇ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಹಾಸನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಗೌಡ್ರು ಸೋಲನ್ನ ಅನುಭವಿಸ್ತಾರೆ. ಹಾಗಾದ್ರೆ ಈ ಸಲ ಅಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಒಂದು 9 ಅನ್ನುವಂತಹ ಸಂಖ್ಯೆ ಗೌಡ್ರಿಗೆ ಕಂಟಕವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಆದ್ರೆ ಇದು ಅರ್ಧ ಸತ್ಯ ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ. ಹೇಗೆ ಅಂದ್ರೆ 1989ರಲ್ಲಿ ಸೋಲ್ತಾರೆ ಪುಟ್ಟಸ್ವಾಮಿ ಗೌಡರ ವಿರುದ್ಧ, 1999ರಲ್ಲೂ ಸೋಲ್ತಾರೆ. ಆದ್ರೆ 2009ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಗೆಲ್ತಾರೆ. ಹಾಗಾದ್ರೆ ಈ ಬಾರಿ ಏನು? ವಾಟ್ ಅಬೌಟ್ 2019? 2019ರಲ್ಲಿ ಏನಾಗ್ಬೋದು? ಎಸ್, ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು HD ದೇವೇಗೌಡರ ವಿರುದ್ಧ ಮಂಜು ವಾಗ್ದಾಳಿ ನಡೆಸ್ತಾ ಇದ್ದಾರೆ. 9ರಲ್ಲಿ ದೇವೇಗೌಡರಿಗೆ ಕಂಟಕ ಇದೆ. 1989ರಲ್ಲಿ ಸೋತಿದ್ರಿ, ನೀವು ಕೂಡ ಕಂಡಿದ್ದೀರಾ. 99ರಲ್ಲೂ ಕೂಡ ಸೋಲ್ತಾರೆ. ಅದೇ ರೀತಿ 2019ರಲ್ಲೂ ಸೋಲ್ತಾರೆ ಅಂತ ಮಂಜು ಭವಿಷ್ಯವನ್ನ ಅರ್ಧ ಭವಿಷ್ಯ ನುಡಿತಾ. ನನಗೆ ಗೊತ್ತು ಚುನಾವಣೆ ಅಷ್ಟು ಸುಲಭ ಅಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಸೆನ್ಸ್ ಹೊಡಿತಾ ಇದೆ. 9 ಅನ್ನೋದಿದೆಯಲ್ಲ, 89, 99, 2019, ಆ 9 ಅನ್ನೋದು ಸಂಖ್ಯೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಕುಟುಂಬಕ್ಕೆ ಒಂದು ವಿರೋಧ ಆಗ್ತದೆ. ಎಲ್ಲ ಹೇಳ್ತಾ ಇದ್ರು, ಅವ್ರು ಅಷ್ಟು ಗೆದ್ದು ಬಿಟ್ಟಿದ್ದಾರೆ, ಹೆಂಗ್ರಿ ಮಾಡ್ತೀರಾ ಅಂತೇಳಿ. ಹೌದು, 8 ಗೆದ್ದಿದ್ರು. 99ರಲ್ಲಿ ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8ಕ್ಕೆ 8 ಸೋಲಿಲ್ವಾ? ಈಗ ಈ ಸಲ ಸೋಲೋದಿಲ್ವಾ? ಎಸ್, ಹಾಗಾದ್ರೆ ಏನು ಈ ಒಂದು 9ರ ಗುಟ್ಟು? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವೀಶ್ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಈ ಒಂದು ಸಂಖ್ಯೆ 9ರಲ್ಲಿ ರಹಸ್ಯ ಗುಟ್ಟಿನ ಜೊತೆಗೆ ದೇವೇಗೌಡರಿಗೆ ಕಂಟಕ ಅನ್ಸುತ್ತಾ ರವೀಶ್ ಈ ಬಾರಿ ಎಲೆಕ್ಷನ್ ನಲ್ಲಿ? ವಿದ್ಯಾ, ಎಲ್ಲೋ ಒಂದ್ ಕಡೆ ಮಂಜು ಅವರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದು ಕೇವಲ ರಾಜಕೀಯ ಟಾಂಗ್. ಅಂದ್ರೆ ಈಗ ಜ್ಯೋತಿಷಿಯನ್ನ ರೇವಣ್ಣ ಅವರು ನಂಬ್ತಾರೆ ಈ ಒಂದು ವಿಚಾರದಲ್ಲಿ. ಹಾಗಾಗಿ ಅವರ ಕುಟುಂಬವನ್ನ ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮತ್ತೆ ಈ ಜ್ಯೋತಿಷಿ ಎಲ್ಲ ನಂಬೋದ್ರಿಂದ ಅವ್ರನ್ನ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದು ಬಲೆ ಬೀಸೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಮಂಜು ಅವರು ಕೊಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಅವತ್ತಿರ್ತಕ್ಕಂಥ ಒಂದು ಸ್ಥಿತಿಯೇ ಬೇರೆ, ಇವತ್ತಿನ ಪರಿಸ್ಥಿತಿಯೇ ಬೇರೆ. ಅವತ್ತು ದೇವೇಗೌಡರು 1989ರಲ್ಲಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಜನತಾ ಪರಿವಾರ ಏನಿತ್ತು ಅವತ್ತು ಕೂಡ ಇಬ್ಬಾಗ ಆಗುತ್ತೆ. ಈ ಸಂದರ್ಭದಲ್ಲಿ ಸಮತಾವಾದ ಜನತಾ ಪಾರ್ಟಿಯಿಂದ ಅವರು ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ 2 ಕ್ಷೇತ್ರಗಳಲ್ಲೂ ಅಂದ್ರೆ ಕನಕಪುರ ಕ್ಷೇತ್ರ ಮತ್ತೆ ಹೊಳೆನರಸೀಪುರ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾರೆ. ಅದಾದ ಬಳಿಕ 1999ರ ಸಂದರ್ಭದಲ್ಲೂ ಕೂಡ ಜನತಾದಳ ಇಬ್ಬಾಗ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಸೋಲನ್ನು ಅನುಭವಿಸ್ತಾರೆ. ಆದ್ರೆ ಈಗ ಇರ್ತಕ್ಕಂಥದ್ದು JDS ಅಂದ್ರೆ ಜಾತ್ಯತೀತ ಜನತಾದಳ. ಈಗ ಆ ರೀತಿಯ ಇಬ್ಬಾಗದ ಪರಿಸ್ಥಿತಿಯೂ ಕೂಡ ಇಲ್ಲ. ಮತ್ತೆ ಸಾಕಷ್ಟು ಬದಲಾವಣೆಗಳು ರಾಜಕಾರಣದಲ್ಲೂ ಕೂಡ ಆಗ್ತಾ ಇದೆ. ಹಾಗಾಗಿ ಮಂಜು ಅವರ ಒಂದು ಹೇಳಿಕೆ ಕೇವಲ ರಾಜಕೀಯ ಟಾಂಗೋಸ್ಕರ ಮತ್ತೆ ಪಾಸಿಂಗ್ ಆಗಿ ಹೇಳಿದ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಸಹಜವಾಗಿಯೇ ಜ್ಯೋತಿಷಿಗಳನ್ನ ಮತ್ತೆ ಈ ಒಂದು ರಾಹುಕಾಲ ಗುಳಿಕಾಲ ಇದನ್ನ ನಂಬುವಂತ ದೇವೇಗೌಡರ ಕುಟುಂಬ ನಿಜಕ್ಕೂ ಕೂಡ ಮಂಜು ಅವರು ಹೇಳಿರ್ತಕ್ಕಂಥ 9ರ ನಂಟೇನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಗಂಟು ಬೀಳುತ್ತಾ, ಅದಕ್ಕೆ ಬೇಕಾದಂತಹ ಬೇರೆ ಮಾರ್ಗೋಪಾಯಗಳನ್ನ ಮಾಡ್ಕೊಳ್ತಾರ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕಂತ ಯಾಕಂದ್ರೆ 2009ರಲ್ಲಿ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಹಾಗಾಗಿ 2009ರಲ್ಲೂ ಕೂಡ ಅವ್ರು ಗೆದ್ದಿದ್ದಾರೆ. ಹಾಗಾಗಿ 9ರ ಒಂದು ಕಂಟಕ ಎಲ್ಲಿ ಬರುತ್ತೆ ಅನ್ನೋ ಒಂದು ವಾದವನ್ನು ಕೂಡ JDS ನ ಕಾರ್ಯಕರ್ತರು ಮುಂದಿಡ್ತಾರೆ.
ಹಾಗಾಗಿ ಮುಂದೇನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಎ ಮಂಜು ಅವರ ಹೇಳಿಕೆ ಕೇವಲ ಒಂದು ರಾಜಕೀಯ ಟಾಂಗ್ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ವಿದ್ಯಾ. ರವೀಶ್, ಅಫ್ಕೋರ್ಸ್ ಒಪ್ಕೊಳ್ಳೋಣ, ಆಗಿನ ಪರಿಸ್ಥಿತಿಯೇ ಬೇರೆ ಇತ್ತು, ಈಗ ಪರಿಸ್ಥಿತಿ ಸಾಕಷ್ಟು ಬದಲಾವಣೆ ಆಗಿದೆ. ಆದ್ರೆ ಇರುವಂತಹ ಎರಡೂ ಸೇಫೆಸ್ಟ್ ಪ್ಲೇಸ್ ಅನ್ನ ದೇವೇಗೌಡರು ಮೊಮ್ಮಕ್ಕಳಿಗೆ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಈಗಿರುವಂತಹ ಒಂದು ಕ್ಷೇತ್ರಗಳನ್ನ ಪರಿಗಣನೆ ಮಾಡಿದಾಗ ಎಲ್ಲ ಒಂದ್ ಕಡೆ ಹೌದು ಇರ್ಬೋದೇನೋ, 9 ಕಂಟಕ ಇರ್ಬೋದೇನೋ ದೇವೇಗೌಡರಿಗೆ ಅಂತ ಅನ್ಸಲ್ವಾ ರವೀಶ್? ಖಂಡಿತವಾಗಿ ಕೂಡ ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಈಗಲೇ ನಿರ್ಧಾರಕ್ಕೂ ಕೂಡ ಬರೋದಕ್ಕೆ ಆಗೋದಿಲ್ಲ. ಅಂದ್ರೆ ಕಂಟಕ ಆಗ್ಬಿಡುತ್ತೆ ದೇವೇಗೌಡರ ಕುಟುಂಬಕ್ಕೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರು ತಮ್ಮ ಮೊಮ್ಮಗನಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಇಂತಹ ಸಂದರ್ಭದಲ್ಲಿ ಕಡೆಯ ಚುನಾವಣೆ ಸಂದರ್ಭದಲ್ಲಿ ಬೇರೆ ಕ್ಷೇತ್ರಗಳು ಹೋಗಿ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ. ಹಾಗಾಗಿ ರಿಪೀಟ್ ಆಗ್ಬಿಡುತ್ತಾ 89 ಮತ್ತೆ 99ರ ಒಂದು ಇತಿಹಾಸ ಏನಾದರೂ ಈಗಲೂ ಕೂಡ 2019ರ ರಿಪೀಟ್ ಆಗ್ಬಿಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮತದಾರ ಅಂತಿಮ ತೀರ್ಪು ಕೊಡ್ತಾನೆ, ಅಲ್ಲಿ ತನಕ ಕಾಯಲೇಬೇಕಾಗತ್ತೆ. ಆದ್ರೆ ಇದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾರೆ. ಏಕೆಂದ್ರೆ ಅವರು ಸುಮಾರು 6 ದಶಕಗಳ ಕಾಲ ರಾಜಕಾರಣವನ್ನು ಮಾಡ್ಕೊಂಡು ಬಂದಂತಹ ಒಬ್ಬ ನಾಯಕ, ಅದಕ್ಕೆ ರಾಜಕೀಯ ವಿಜ್ಞಾನಿ, ರಾಜಕೀಯ ಚಾಣಾಕ್ಷ ಅಂತಲೂ ಕೂಡ ದೇವೇಗೌಡರಿಗಿದೆ. ಹಾಗಾಗಿ ಎಲ್ಲವನ್ನು ಕೂಡ ನೋಡ್ಕೊಂಡೇ ಅವರು ಹೆಜ್ಜೆ ಇಟ್ಟಿರ್ತಾರೆ. ಹಾಗಾಗಿ ದೇವೇಗೌಡರ ಸ್ಟ್ರಾಟಜಿಗಳೇನು ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಈ 9ರ ಬಲೆ ಏನಿದೆ ಇದ್ರ ಬಗ್ಗೆ ಅವರ ಸ್ಟ್ರಾಟಜಿಗಳು ಏನ್ ಮಾಡ್ತಾರೆ, ಮತ್ತೆ ಈ ಒಂದು ಎ ಮಂಜು ಹೇಳಿಕೆ ಕೇವಲ ರಾಜಕೀಯ ಕಾರಣಗೋಸ್ಕರ ಅಂತ ಸುಮ್ಮನಿದ್ದು ಬಿಡ್ತಾರಾ ಅಥವಾ ಬೇರೆ ಬೇರೆ ಏನಿದು ದೇವರ ಮೊರೆ ಹೋಗ್ತಾರಾ, ಏನು ಎಲ್ಲವನ್ನು ಕೂಡ ಕಾದ್ ನೋಡಬೇಕಾಗಿದೆ ವಿದ್ಯಾ. ವೆಲ್ ರವೀಶ್, ರಾಜಕೀಯ ಚಾಣಕ್ಯ ದೇವೇಗೌಡರು ಅನ್ನೋದ್ರಲ್ಲಿ 2 ಮಾತಿಲ್ಲ, ಡೌಟ್ ಇಲ್ಲ. ಆದ್ರೆ ಇಷ್ಟೆಲ್ಲ ಈ ರಾಜಕೀಯ ಒಂದು ಭವಿಷ್ಯವನ್ನ ನೋಡೋದು, ಪಂಚಾಂಗವನ್ನ ನೋಡೋ ಗೌಡ್ರ ಕುಟುಂಬ ಮತ್ತೆ ಶೃಂಗೇರಿ ಭೇಟಿಗೆ ಪದೇ ಪದೇ ಹೋಗ್ತಾ ಇದೆ. ಸೊ ಮಂಜು ಅವರ ಟಾಂಟ್ ಇಂದ ಎಲ್ಲೋ ಒಂದ್ ಕಡೆ ಭಯ ಪಟ್ಟಿರ್ಬಹುದಾ? ಹಿಂಗ ಅನ್ಸುತ್ತಾ ಹೆಂಗೆ ರವೀಶ್? ವಿದ್ಯಾ, ಖಂಡಿತವಾಗಿಯೂ ಕೂಡ ಈ ಒಂದು ಕಾರ್ಯಕ್ರಮ, ಶೃಂಗೇರಿಯ ಭೇಟಿಯ ಕಾರ್ಯಕ್ರಮ ಮಂಜು ಅವರ ಹೇಳಿಕೆಗಿಂತ ಮುಂಚೆ ಆಗಿರ್ತಕ್ಕಂಥ ನಿಗದಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ನೆನ್ನೆಯೂ ಕೂಡ ಶೃಂಗೇರಿ ಮಠಕ್ಕೆ ಅದು ಭೇಟಿ ಕೊಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೂಡ ನೆನ್ನೆ ನಿಗದಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೇ ನೋಡ್ಕೊಂಡು ಮಂಜು ಅವರು ಹೇಳಿದ್ರು ಅಥವಾ ಏನು ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಖಾಡ ನಿರ್ಮಾಣದಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಬೇರೆ ಬೇರೆ ರೀತಿಯ ಪರಿಹಾರೋಪಾಯಗಳನ್ನು ಕೂಡ ಅವರು ಕೂಡ ಕಂಡುಹಿಡ್ಕೊಳ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪರಸ್ಪರ ಒಂದು ರೀತಿಯಲ್ಲಿ ಮಾತಿನ ಟಾಂಗೋಸ್ಕರ ಈ ಒಂದು ಹೇಳಿಕೆ ಪಾಸ್ ಆಗಿದೆಯೋ ಅಥವಾ ಬೇರೆ ಏನನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ವಿದ್ಯಾ. ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಕಾದು ನೋಡೋಣ. ನಂಬರ್ 9 ಇಸ್ ಫೈನ್. ಹೇಗೆ ದೇವೇಗೌಡರಿಗೆ ಫೈನಾ ಅಥವಾ ನಾಟ್? ಅಂದ್ರೆ ನನಗೆ ಗೊತ್ತು ಚುನಾವಣೆ ಅಷ್ಟು ಸುಲಭ ಅಲ್ಲ ಅಂತ, ಬಟ್ ಎಲ್ಲೋ ಒಂದ್ ಕಡೆ ನನಗೆ ಶಿಸ್ತು ಸೆನ್ಸ್ ಹೊಡಿತಾ ಇದೆ. 9 ಅನ್ನೋದಿದೆಯಲ್ಲ, 89, 99, 2019, ಆ 9 ಅನ್ನೋದು ಸಂಖ್ಯೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಕುಟುಂಬಕ್ಕೆ ಒಂದು ವಿರೋಧ ಆಗ್ತದೆ. ಎಲ್ಲ ಹೇಳ್ತಾ ಇದ್ರು, ಓ ಅವ್ರು ಅಷ್ಟು ಗೆದ್ದು ಬಿಟ್ಟಿದ್ದಾರೆ, ಹೆಂಗ್ರಿ ಮಾಡ್ತೀರಾ ಅಂತೇಳಿ. ಹೌದು, 8 ಗೆದ್ದಿದ್ರು. 99ರಲ್ಲಿ ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8ಕ್ಕೆ 8 ಸೋಲಿಲ್ವಾ? ಈಗ ಈ ಸಲ ಸೋಲೋದಿಲ್ವಾ? ನನಗೆ ಗೊತ್ತು ಚುನಾವಣೆ ಅಷ್ಟು ಸುಲಭ ಅಲ್ಲ ಅಂತ, ಬಟ್ ಎಲ್ಲೋ ಒಂದ್ ಕಡೆ ನನಗೆ ಶಿಸ್ತು ಸೆನ್ಸ್ ಹೊಡಿತಾ ಇದೆ. 9 ಅನ್ನೋದಿದೆಯಲ್ಲ, 89, 99, 2019, ಆ 9 ಅನ್ನೋದು ಸಂಖ್ಯೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಕುಟುಂಬಕ್ಕೆ ಒಂದು ವಿರೋಧ ಆಗ್ತದೆ. ಎಲ್ಲ ಹೇಳ್ತಾ ಇದ್ರು, ಓ ಅವ್ರು ಅಷ್ಟು ಗೆದ್ದು ಬಿಟ್ಟಿದ್ದಾರೆ, ಹೆಂಗ್ರಿ ಮಾಡ್ತೀರಾ ಅಂತೇಳಿ. ಹೌದು, 8 ಗೆದ್ದಿದ್ರು. 99ರಲ್ಲಿ ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8ಕ್ಕೆ 8 ಸೋಲಿಲ್ವಾ?